ಆರೋಗ್ಯವಂತ ಶರೀರದ ಲಂಗ್ಸ್ ಶ್ವಾಸಕೋಶ ಹೀಗಿರ್ತದೆ. ನಾವು ಉಸಿರು ತೆಗೆದುಕೊಂಡಾಗ ಈ ಥರ ಹಿಗ್ಗುತ್ತೆ, ಉಸಿರು ಬಿಟ್ಟಾಗ ಕುಗ್ಗುತ್ತೆ. ಇದು ಒಂದು ಗಾಳಿ ಚೀಲ ಥರ ವರ್ಕ್ ಮಾಡ್ತಾ ಇರುತ್ತೆ. ಸ್ಮೂತ್ ಆಗಿರುತ್ತೆ, ಬೆಣ್ಣೆ ಥರ ಇರುತ್ತೆ. ಕಾಂಟ್ರಾಕ್ಷನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರ್ತದೆ. ಆವಾಗ ಅದಕ್ಕೆ ಸಿಗರೇಟ್ ಸ್ಮೋಕಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. 60 ಸಿಗರೇಟಿನ ಇದು ಒಂದು ಎಕ್ಸ್ಪೆರಿಮೆಂಟು. ಲೀಡ್ ಇಂಡಿಯಾ ಅಂದರೆ ಗೊತ್ತಾಗ್ತಾ? ನಾವು ಯಾವ ದೇಶದಲ್ಲಿ ಇರೋದು? ಹಾಂ, ಇಂಡಿಯಾದಲ್ಲ, ಭಾರತದಲ್ಲ? ನಾವು ಇದು ಆಲ್ ಇಂಡಿಯಾ ಕ್ಯಾಂಪೇನು ಎಲ್ಲ ಕಡೆಗೂ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಾಯ್ತಲ್ಲ ಏನೇನು ಚಟಗಳು ಮಾಡ್ತಿದ್ದೀವಿ. ಇನ್ನೂ ಹೆಚ್ಚು ಇದೆ, ತಿಳಿಸೋಕೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಕೆಲವೊಂದು ತಿಳಿಸಿದ್ದೀವಿ. ಆಪ್ರೇಷನ್ ಮಾಡೋದಿಲ್ಲ ನೋಡಿದ್ರಲ್ಲ, ಮಾಡಿಸ್ಕೋಬೇಕಾ ಬೇಡ? ಹಾಗಿದ್ರೆ ಮುಂಚೆನೇ ಜಾಗೃತರಾಗಿ. ಅದಕ್ಕೆ ಇದು ಜಾಗೃತಿ ಅಭಿಯಾನ. ಲಿಟಲ್ ಸ್ಟಾರ್ ಏನನ್ನು ಅದು ಅರ್ಥ ಗೊತ್ತು. ಚಿಕ್ಕದಾದ ಹೊಳೆಯುವ ನಕ್ಷತ್ರ. ಹೌ ಐ ವಂಡರ್ ವಾಟ್ ಯು ಆರ್. ಎಷ್ಟು ಅದ್ಭುತವಾದ ನಕ್ಷತ್ರ. ಅಪ್ ಅಬೌವ್ ದ ವರ್ಲ್ಡ್. ಸೊ ಈ ಜಗತ್ತಿನ ಮೇಲೆ ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಡೈಮಂಡ್ ಅಂದರೆ ಅದು ಏನು ಮಾಡುತ್ತೆ? ಹೊಳಿತದೆ. ನಕ್ಷತ್ರ ಥರ, ಡೈಮಂಡ್ ಥರ ಹೊಳಿತ ಪರಮಾತ್ಮ ಮೇಲೆ ಕೂತವನೆ ಅಂತ ಹೇಳಿದ್ವಿ ನಾವು. ವಿಲಿಯಂ ವರ್ಡ್ಸ್ವರ್ತ್ ಅಂತ. ನಮಗೆ ನೀವು ದೇವರಲ್ಲಿದೆ ಅಂದರೆ ಏನಂತೀರ? ಮೇಲಿದೆ ಅಂದ್ಬಿಡ್ತಿಲ್ಲ. ಅವನು ದಡ್ಡ 4 ಲೈನಲ್ಲಿ ಹೇಳಿದ್ದಾನೆ. ಅರ್ಥ ಆಯ್ತು? सर आपके लिए उस पार कार का इंतजाम किया है सर. सर आइए सर. ये चल चल. क्या बात करता है? क्या ऊपर से जाएगा? क्या ऊपर से? जा जा. ಕಷ್ಟಪಟ್ಟು ಓದಿಸಿ ಎಲ್ಲ ಮಾಡಿದ್ದೆ, ಎಲ್ಲೋ ಸರಾಯಿ ಕೊಟ್ಟು ಬಿದ್ದುಬಿಟ್ರೆ ಏನು ಮಾಡೋದು? ಸ್ಕೂಲಿನ ಕಾಂಪೌಂಡಿಂದ ಹೊರಗೆ ಹೋಗಿದೆ. ಯಾರು ಕಟ್ಟೋದು ಅವಾಗ? ದೇಶ ಕಟ್ಟೋರು ಯಾರು? ಮುದುಕರು ಕಟ್ಟಕ್ಕಾಗುತ್ತಾ? ಮುದುಕರು ವಯಸ್ಸಾದ ರುದ್ರ ಕಟ್ಟಕ್ಕಾಗುತ್ತಾ? ಏನು 5 ವರ್ಷದ ಮಕ್ಕಳು ಕಟ್ಟಕ್ಕಾಗುತ್ತಾ? ಯೂತ್ ಈಸ್ ಲೈಕ್ ಎ ಬ್ರಿಡ್ಜ್ ಬಿಟ್ವೀನ್ 2 ಪಾಯಿಂಟ್ಸ್. ಚಿಕ್ಕ ಮಕ್ಕಳು ಏನು ಮಾಡೋಕ್ಕಾಗಲ್ಲ, ವಯಸ್ಸಾದ ರುದ್ರು ಏನು ಮಾಡೋಕ್ಕಾಗಲ್ಲ. ಅವ್ರಿಗೂ ಅನುಭವ ಇದ್ದರೆ ಕೈಯಲ್ಲಿ ಶಕ್ತಿ ಇಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ. ಇವ್ರಿಗೆ ಬುದ್ಧಿನೂ ಬಿಡೋದಿಲ್ಲ, ಶಾರೀರಿಕ ಶಕ್ತಿನೂ ಇಲ್ಲ. ಯಾರು ಮಾಡಬೇಕು? ಇಂದಿನ ಮಕ್ಕಳೇ ಯಾರು? ಜೋರಾಗಿ ಹೇಳ್ಬೇಕು. ನಾವೆಲ್ಲ ಶಿವನ ಮುದ್ದು ಮಕ್ಕಳು, ನಾವೆಲ್ಲ ಜ್ಯೋತಿಗಳು, ನಮಗಿಲ್ಲ ಜಾತಿಗಳು, ನಾವೆಲ್ಲ ಭಗವಂತನ ಮಕ್ಕಳು, ನಾವೆಲ್ಲ ಶಿವನ ಜಾಣ ಮಕ್ಕಳು. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಯಾರು ಮಾತಾಡಬೇಡಿ. ನಾ ಹೇಳುವ ವಿಚಾರದೊಂದಿಗೆ ಅನುಭವ ಮಾಡಿ ನಾವು ಟ್ರಾವೆಲ್ ಮಾಡೋಣ. ಈಗ ನಾನು ಚೈತನ್ಯ ಶಕ್ತಿ ಅವಿನಾಶಿ ಆತ್ಮನಾಗಿದೆ. ಹಣೆಯ ಮಧ್ಯಭಾಗದಲ್ಲಿ ಹೊಳೆಯುವಂಥ ದಿವ್ಯ ನಕ್ಷತ್ರ, ಡಿವೈನ್ ಸ್ಟಾರ್, ಪೂರ್ಣ ಚಾಲಕ ಶಕ್ತಿ, ನಿಯಂತ್ರಣ ಶಕ್ತಿ ಆತ್ಮನಾಗಿದ್ದೇನೆ. ಈ ಕಣ್ಣುಗಳಿಂದ ಸದಾ ಒಳ್ಳೆಯದನ್ನು ನೋಡ್ತೇನೆ, ಕಿವಿಗಳಿಂದ ಒಳ್ಳೆಯದನ್ನೇ ಕೇಳಿಸ್ಕೊಳ್ತೇನೆ, ಬಾಯಿಯಿಂದ ಒಳ್ಳೆಯ ಮಾತನಾಡ್ತೇನೆ, ಕೈಕಾಲುಗಳಿಂದ ಒಳ್ಳೆಯ ಕರ್ಮಗಳನ್ನೇ ಮಾಡ್ತೇನೆ. ಯಾಕೆಂದರೆ ನಾನು ಮಾಡಿದ ಕರ್ಮ ನನಗೆ ರಿಟರ್ನ್ಸ್ ಆಗಿ ಬರ್ತದೆ. ನಾನು ಸ್ಟಾರ್ ರೂಪದ ಆತ್ಮ ಸ್ವಲ್ಪ ಕ್ಷಣಗಳಿಗಾಗಿ ಹಣೆಯ ಮಧ್ಯಭಾಗದಿಂದ ಹೊರಬಂದು ಸ್ವತಂತ್ರ ಪಕ್ಷಿಯಂತೆ ಆಕಾಶದ ಕಡೆ ಹಾರ್ತಾ ಇದೆ. ಆಕಾಶದ ಮೋಡಗಳಿಂದ ಆಚೆ, ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ಇದನ್ನು ಮುಕ್ತಿಧಾಮ, ಶಾಂತಿಧಾಮ, ಪರಮಧಾಮ, ಸ್ವೀಟ್ ಹೋಮ್ ಅಂತ ಕರೀತಾರೆ. ಇಲ್ಲಿ ಸ್ವೀಟ್ ಸೈಲೆನ್ಸ್, ಮಧುರವಾದ ಶಾಂತಿ. ಇದು ನಮ್ಮ ನಿಜವಾದ ಮನೆ, ಪರ್ಮನೆಂಟ್ ಅಡ್ರೆಸ್. ಇಲ್ಲಿ ಸರ್ವಶಕ್ತಿವಂತ ಭಗವಂತ, ಯಾರನ್ನ ಅಲ್ಲಾ ಏಕ್ ನೂರ್ ಹೈ, ಗಾಡ್ ಈಸ್ ಲೈಟ್, ಪರಮಾತ್ಮ ಪರಮ ಜ್ಯೋತಿ ಸ್ವರೂಪ ಅಂತ ಕರೀತಾರೆ. ಅವರು ಸೂರ್ಯನಂತೆ ಪ್ರಕಾಶವಾಗಿ ಹೊಳೆಯುತ್ತ ತನ್ನ ಸರ್ವಶಕ್ತಿಯ ಕಿರಣಗಳನ್ನು 4 ಕಡೆ ಹರಡಿಸ್ತಾ ಕೊಡ್ತಿದ್ದಾರೆ. ಆ ಪ್ರಕಾಶಮಯ ಕಿರಣಗಳ ಒಳಗಡೆ ನಾವು ಬಂದು ತಲುಪಿದ್ದೇವೆ. ಪ್ರಕಾಶಮಯ ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ನಾನು ಸ್ವಯಂ ಅಲ್ಲದೆ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ಕೂಡ
ನಶಾಮುಕ್ತರನ್ನಾಗಿ ಮಾಡುತ್ತೇನೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಲು ನನ್ನ ಶಕ್ತಿಯನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಿಮಗೇನು ಪಾಂಪ್ಲೆಟ್ ಕೊಟ್ಟಿದೆಯಾ ಅಲ್ಲಿ? ಈಶ್ವರೀಯ ವಿಶ್ವವಿದ್ಯಾನಿಲಯ ಇಲ್ಲಿಂದ ಪಾಂಡವಪುರ ಇಲ್ಲಿಂದ ಬಂದು ತುಂಬ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ. ಯಾಕಂದರೆ ಈ ಟೀನ್ ವಯಸ್ಸಲ್ಲಿ ತುಂಬ ಮುಖ್ಯವಾಗಿ ಮಕ್ಕಳಿಗೆ ಹೇಳಲೇಬೇಕಾದಂಥ ವಿಷಯ ಇದು. ಯಾಕಂತಂದರೆ ಇವತ್ತು ನಶೆಗೆ ಒಳಗಾಗ್ತಾ ಇರುವಂತಹ 75% ಮಕ್ಕಳು ಟೀನೇಜ್ ವಯಸ್ಸಿನವರೇ. 13 ಇಂದ 19 ವಯಸ್ಸು ಏನಿದೆ ಟೀನೇಜ್ ಅಂತ ಕರಿತೀವಲ್ಲ, ಆ ಟೀನೇಜಲ್ಲಿ ನೀವೇನು ಕಲಿತೀರೋ ಅದೇ ಮುಂದಕ್ಕಾಗೋದು. ಈ ಟೀನ್ ವಯಸ್ಸಲ್ಲಿ ನಿಮ್ಮನ್ನು ಯಾವ ರೀತಿ ತಿದ್ಕೋತಿರೋ ಒಳ್ಳೆ ಮನುಷ್ಯರಾಗ್ತೀರಿ. ಅದು ಏನಾರಾಗಲಿ, ಒಳ್ಳೇದು ಕಲ್ತ್ರೆ ಒಳ್ಳೆಯವ್ರಾಗ್ತೀರಿ, ಕೆಟ್ಟದ್ದು ಕಲ್ತ್ರೆ ಕೆಟ್ಟದೇ ಆಗೋದು, ಆಯಿತಾ? ಅದಕ್ಕೆ ನಿಮ್ದು ಯಾವುದೇ ಒಂದು ಕೆಟ್ಟ ಚಟಗಳಾಗಲಿ ಈ ಟೀನ್ ವಯಸ್ಸಲ್ಲಿ ಯಾವುದಕ್ಕೂ ಕೂಡ ಕಲಿಯೋಕೆ ಹೋಗಬೇಡಿ. ಯಾಕಂದರೆ ಬಿಡೋದು ಬಹಳ 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 ಕಷ್ಟ. ಯಾವುದೇ ಒಂದು ಕೆಟ್ಟ ಅಭ್ಯಾಸ ನೀವು ಟೀನೇಜಲ್ಲಿ ಕಲ್ತ್ರಿ ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ. ಅದಕ್ಕೆ ಯಾವುದೇ ಕೆಟ್ಟ ಚಾಳಿಗಳನ್ನು ಕಲಿಯೋಕೆ ಹೋಗಲೇಬೇಡಿ ಈ ವಯಸ್ಸಲ್ಲಿ. ಒಳ್ಳೆ ಚಾಳಿಗಳು ಅಷ್ಟೇ, ಒಳ್ಳೆ ಚಾಳಿಗಳು ಕಲಿತ್ರೂ ಕೂಡ ಬಿಡೋಕ್ಕಾಗಲ್ಲ. ಇವಾಗಿಂದ ಓದಕ್ಕೆ ಸ್ಟಾರ್ಟ್ ಮಾಡಿ, ಓದುವಂಥ ಅಭ್ಯಾಸ ಮಾಡ್ಕೋತು ಅಂತಂದರೆ ಈ ವಯಸ್ಸಲ್ಲಿ ಸ್ಟಾರ್ಟ್ ಮಾಡ್ತು ಅಂದರೆ ಮುಂದಕ್ಕೂ ಕೂಡ ಬಿಡೋಕ್ಕಾಗಲ್ಲ. ಅದು ಓದ್ತಾನೆ ಇರ್ತೀರಿ, ನೀವು ತುಂಬ ಜ್ಞಾನವಂತರಾಗೇ ಆಗ್ತಾ ಇರ್ತೀರ. ಹಾಗಾಗಿ ಇದೊಂದು ಒಳ್ಳೆ ಕಾರ್ಯಕ್ರಮವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯದವರು ಮಹೇಶ್ ಸರ್ ಅವರಿಗೆ ಹಾಗೂ ಅವರ ಸಿಬ್ಬಂದಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬ ರೀತಿಯ ಧನ್ಯವಾದಗಳನ್ನು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಅರ್ಪಿಸೋಣ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. सितारे भी मुस्कुरा रहे हैं, आप भी मुस्कुराओ कि नज़ारे भी मुस्कुराने लगे. सितारे भी मुस्कुरा रहे हैं, आप भी मुस्कुराओ कि नज़ारे भी मुस्कुराने लगे.